ಜೈ ಭಾರತ್ ವಂದೇ ಮಾತರಂ. ಫೆಬ್ರವರಿ 25 ಮತ್ತು 26ರಂದು ಇಸ್ರೇಲ್ಗೆ ಪ್ರಧಾನಿ ಮೋದಿಯವರು ಅಧಿಕೃತ ಭೇಟಿ ನೀಡುತ್ತಿದ್ದಾರೆ. ಇನ್ನು ಈ ಭೇಟಿಯನ್ನು ಇಸ್ರೇಲ್ ಪ್ರಧಾನಿ ಕೊಂಡಾಡಿದ್ದಾರೆ. ಅವರು ಹೇಳುತ್ತಾರೆ, ಈ ಭೇಟಿ ಹೊಸ ಮೈತ್ರಿಕೂಟವನ್ನು ರೂಪಿಸಲಿದೆ ಎಂದು ಘೋಷಿಸಿದರು. ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಬೆಂಜಮಿನ್ ನೆತನ್ಯಾಹು ಷಟ್ಭುಜ ಕೂಟವನ್ನು ಘೋಷಿಸಿದ್ದಾರೆ. ಈ ಷಟ್ಭುಜ ಕೂಟಕ್ಕೆ ಕೆಲವು ರಾಷ್ಟ್ರಗಳು ಇದರ ಭಾಗವಾಗಲಿದೆ. ಇದು ಶತ್ರುಗಳ ತಂತ್ರಕ್ಕೆ ಪ್ರತಿತಂತ್ರವಾದ ಕೂಟವಾಗಿದೆ. ಭಾರತವನ್ನು ಜಾಗತಿಕ ಶಕ್ತಿ ಮತ್ತು ಪ್ರಧಾನಿ ಮೋದಿಯವರನ್ನು ಆತ್ಮೀಯ ಸ್ನೇಹಿತ ಎಂದು ಕರೆದ ನೆತನ್ಯಾಹು ಎರಡು ದೇಶಗಳ ನಡುವಿನ ಸಂಬಂಧವು ಬಲಿಷ್ಠವಾಗಿದೆ ಎಂದು ಹೇಳಿದರು. ಹಾಗಾದರೆ ಈ ಷಟ್ಭುಜ ಕೂಟ ಅಂದರೇನು? ಭಾರತ, ಇಸ್ರೇಲ್, ಗ್ರೀಸ್ ಮತ್ತು ಸೈಪ್ರಸ್ ಪ್ರಮುಖ ಪಾಲುದಾರರಾಗಿ ರಾಷ್ಟ್ರಗಳಾಗಿವೆ. ಇಲ್ಲಿ ಭಾರತದ ಶತ್ರು ರಾಷ್ಟ್ರ ಪಾಕಿಸ್ತಾನ, ಇಸ್ರೇಲ್ನ ಶತ್ರು ರಾಷ್ಟ್ರ ಪ್ಯಾಲೆಸ್ತೀನ್, ಇನ್ನು ಗ್ರೀಸ್ ಮತ್ತು ಸೈಪ್ರಸ್ನ ಶತ್ರು ರಾಷ್ಟ್ರ ಟರ್ಕಿ. ಇತ್ತೀಚೆಗೆ ಪ್ಯಾಲೆಸ್ತೀನ್ನ ಹಮಾಸ್ ಭಯೋತ್ಪಾದಕರು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಬಂದು ಅಲ್ಲಿನ ಭಯೋತ್ಪಾದಕ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಹಮಾಸ್ನ ಮುಖ್ಯಸ್ಥ ಇತ್ತೀಚೆಗೆ ಪಾಕಿಸ್ತಾನದ ಭಯೋತ್ಪಾದಕ ಮುಖಂಡನನ್ನು ಕೂಡ ಭೇಟಿಯಾಗಿದ್ದರು. ಭಾರತ, ಇಸ್ರೇಲ್, ಗ್ರೀಸ್ ಹಾಗೆ ಸೈಪ್ರಸ್ ಇವುಗಳ ಶತ್ರು ರಾಷ್ಟ್ರಗಳ ವಿರುದ್ಧ ಹೋರಾಡಬೇಕಾದರೆ ಈ ರಾಷ್ಟ್ರಗಳು ಒಂದಾಗಬೇಕು. ನನಗೆ ಅನಿಸುತ್ತಿದೆ UAE ಕೂಡ ಈ ಕೂಟದ ಭಾಗವಾಗುವ ಸಾಧ್ಯತೆಯೂ ಇದೆ. ಈ ರಾಷ್ಟ್ರ ಇಸ್ರೇಲ್ ಹಾಗೂ ಭಾರತ ಜೊತೆ ಉತ್ತಮವಾದ ಸಂಬಂಧವನ್ನು ಹೊಂದಿದೆ. ಇತ್ತೀಚೆಗೆ ಸೌದಿ ಅರೇಬಿಯಾ ಕೂಡ ಪಾಕಿಸ್ತಾನ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು. ಒಬ್ಬರ ಮೇಲೆ ದಾಳಿ ಇನ್ನೊಬ್ಬರ ಮೇಲೆ ದಾಳಿ ಅಂತ ಪರಿಗಣಿಸುವುದು. ಇದರಿಂದ UAEಗೆ ಕೂಡ ತೊಂದರೆ. ಸೌದಿ ಅರೇಬಿಯಾ ಹಾಗೂ UAE ನಡುವಿನ ಇತ್ತೀಚಿನ ದಿನಗಳಲ್ಲಿ ಸಂಬಂಧ ಹಳಸಲು ಪ್ರಾರಂಭವಾಗಿದೆ. ಈ ರಾಷ್ಟ್ರವು ಈ ಕೂಟದಲ್ಲಿ ಪಾಲ್ಗೊಂಡು ತಮ್ಮನ್ನು ತಾವು ಶತ್ರು ರಾಷ್ಟ್ರಗಳಿಂದ ರಕ್ಷಿಸಿಕೊಳ್ಳಬಹುದು. ಮುಂದಿನ ದಿನಗಳಲ್ಲಿ ಕೆಲವು ಅರಬ್ ರಾಷ್ಟ್ರಗಳು ಹಾಗೆ ಆಫ್ರಿಕಾ ರಾಷ್ಟ್ರಗಳು ಸೇರ್ಪಡೆಯ ಸಾಧ್ಯತೆಯೂ ಇದೆ. ಕೇವಲ ಮಿಲಿಟರಿಗೆ ಸಂಬಂಧಪಟ್ಟದ್ದು ಮಾತ್ರವಲ್ಲ, ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುವ ಗುರಿಯನ್ನು ಕೂಡ ಹೊಂದಿದೆ. ಆರ್ಥಿಕ ಶಕ್ತಿ ಹೆಚ್ಚಿಸಲು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಕೂಡ ಈ ಗುಂಪಾಗಿದೆ. ರಕ್ಷಣೆ, ಗುಪ್ತಚರ ಮಾಹಿತಿ ಹಂಚಿಕೆ ಮತ್ತು ಭದ್ರತಾ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಗುರಿಯನ್ನು ಕೂಡ ಹೊಂದಲಾಗಿದೆ. ಇಸ್ರೇಲ್ ಪ್ರಧಾನಿಯ ಘೋಷಣೆ ಮಹತ್ವ ಪಡೆದುಕೊಂಡಿದೆ. ಭಾರತ ಇರಾನ್ನೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಮತ್ತು ಸೌದಿ ಅರೇಬಿಯಾದೊಂದಿಗೆ ಕಾರ್ಯತಂತ್ರದ ಸಹಯೋಗವನ್ನು ಕೂಡ ವಿಸ್ತರಿಸುತ್ತಿದೆ. ಹೀಗಾಗಿ ಪಾಕಿಸ್ತಾನ, ಟರ್ಕಿಯಂತಹ ರಾಷ್ಟ್ರಗಳನ್ನು ಎದುರಿಸಬೇಕಾದರೆ ಇಂತಹ ಕೂಟದಲ್ಲಿ ಭಾರತ ಕೂಡ ಪಾಲ್ಗೊಳ್ಳಬೇಕು. ಆಗ ಮಾತ್ರ ಶತ್ರುಗಳಿಗೆ ನಡುಕ ಉಂಟಾಗುತ್ತದೆ. ಹಾಗೆ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಯಲ್ಲಿ ಸಹಾಯವಾಗಲಿದೆ.